ಓಂ ಪರಶುರಾಮಾಯ ನಮಃ. ಇವಾಗಿನ ವಿಚಾರ ವೀಕ್ಷಕರೇ, ಇದು ಪರಶುಗಡದಲ್ಲಿದ್ದೇನೆ. ಹಾಗೆ ಇವಾಗಿನ ವಿಚಾರ ಏನಂದರೆ, ಪ್ರಾಣಿಗಳು ಪಕ್ಷಿಗಳು ನೋಡಿ ಮನೆ ಕಟ್ಕೊಂಡಿಲ್ಲ, ಏನಿಲ್ಲ, ಎಷ್ಟು ನೆಮ್ಮದಿಯಾಗಿರ್ತವೆ ಗೊತ್ತಾ? ನೋಡಿದ್ದೀರ ನೀವು? ಪ್ರಾಣಿಗಳು ಪಕ್ಷಿಗಳು ಅವುಗಳು ಮನೆಯನ್ನು ಕಟ್ಕೊಳ್ಳೋದಿಲ್ಲ. ಅವುಗಳು ಮರದ ಪೊಟರೆಗಳಲ್ಲಿ ಹಾಗೆ ಕಲ್ಲಿನ ಗುಹೆಗಳಲ್ಲಿ ವಾಸ ಮಾಡುತ್ತದೆ. ಅವುಗಳಷ್ಟು ನೆಮ್ಮದಿಯಾಗಿ ಇವತ್ತು ನಾವಿಲ್ಲ. ನಾವು ಮನೆ ಕಟ್ಕೊಂಡಿದ್ದೇವೆ, ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಬೈಕ್ ಇದೆ, ಕಾರಿದೆ, ಎಲ್ಲ ಇದೆ. ಆದರೆ ನಾವು ಅವುಗಳಷ್ಟು ನೆಮ್ಮದಿಯಾಗಿಲ್ಲ ವೀಕ್ಷಕರು. ಏನಂತೀರ? ಕಾರಣ ಏನಂದರೆ ಅತಿಯಾದ ಆಸೆ. ಅದು ಬೇಕು, ಇದು ಬೇಕು ಅಂತ. ನೋಡಿ ಅಲ್ಲಿ ಎಷ್ಟು ಪ್ರೀತಿಯಿಂದ ಮಂಗಗಳು ತಲೆ ಮುಟ್ಟಿ ಒಂದು ಪ್ರೀತಿನ ತೋರಿಸ್ತಾ ಇದೆ ನೋಡಿ. ನಾವು ಹಾಗೆ ಇವತ್ತು ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ. ನಮ್ಮ ಮನೆಯವರಲ್ಲೇ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಸಿಟ್ಟು. ಕಾರಣ ಏನಂದರೆ ದುಡ್ಡು, ಆಸ್ತಿ, ಹಾಗೆ ಬೇಡದೇ ಇರುವಂತಹ ಕೆಟ್ಟ ಅಭ್ಯಾಸಗಳನ್ನು ಅಂಟಿಸ್ಕೊಂಡಿರೋದ್ರಿಂದ ನಮ್ಮ ಮನುಷ್ಯರಿಗೆಲ್ಲ ಇಷ್ಟೆಲ್ಲ ಕಷ್ಟ. ಏನಂತಾರೆ ವೀಕ್ಷಕರೇ? ನೋಡಿ, ಈಗ ಸಾಯಂಕಾಲ ಆಯ್ತಲ್ಲ, ಎಷ್ಟು ನೆಮ್ಮದಿಯಿಂದ ಆಟ ಆಡ್ತಾ ಸಮಯವನ್ನು ಅವುಗಳು ಕಳೆಯುತ್ತಾ ಇದೆ. ನಾವು ಆಗ ಹೇಳಿ, ನಾವು ಇವುಗಳ ಥರನ? ನಾವು ಮೈ ತುಂಬ ಸಾಲ ಮಾಡಿಕೊಂಡು ಕಾರ್ ತಗೊಳ್ಳೋಕ್ಕೆ, ಮನೆ ಕಟ್ಟೋಕ್ಕೆ, ಎಲ್ಲ ಕಡೆನೂ ಸಾಲ ಮಾಡಿಕೊಂಡು ರಾತ್ರಿ ಹಗಲು ದುಡಿದ್ರೂ ಸಾಲ ತೀರೋದಿಲ್ಲ. ದುಡಿತಾನೇ ಇರೋದು ಅಲ್ವಾ? ನಮ್ಮ ದೇಹಕ್ಕೆ ಎಷ್ಟು ಕಷ್ಟ ಕೊಡ್ತೀವಲ್ವ ನಾವು. ಈ ಪ್ರಕೃತಿಯ ವಾತಾವರಣವನ್ನು ಸವಿಯುತ್ತಾ ಸಿಕ್ಕದಷ್ಟು ಆಹಾರವನ್ನು ತಿಂದ್ಕೊಂಡು ಪ್ರಾಣಿ ಪಕ್ಷಿಗಳು ಎಷ್ಟು ಆರಾಮಾಗಿದ್ದಾವೆ ನೋಡಿ. ಅದೇ ಥರ ನಾವು ಕೂಡ ಆಹಾರವನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಿಕೊಂಡು ನಾವು ಪ್ರಾಣಿ ಪಕ್ಷಿಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಆರಾಮವಾಗಿ ದಿನವನ್ನು ಕಳಿಬೋದಲ್ವ ವೀಕ್ಷಕರೇ? ಏನಂತೀರ? ಈಗ ನಿಮಗೆ ಹೇಳ್ತೇನೆ, ನಾನೆಲ್ಲ ತಪಸ್ಸು ಜಪ ಮಾಡೋಕ್ಕೆ ಕೂತ್ರೆ ನನಗೆ 5ರಿಂದ 6 ಬಾಳೆಹಣ್ಣು ಆರಾಮದಲ್ಲಿ ಸಾಕಾಗುತ್ತದೆ, ದಿನ ಕಳಿಬೋದು. ಅರ್ಥ ಆಯ್ತಾ? ತಿನ್ನಬೇಕು ಅಂತ ಹಠ ಮಾಡಿದರೆ ಸ್ವಲ್ಪ ಜಾಸ್ತಿ ತಿನ್ಬೋದು ಅಷ್ಟೇ. ಹಠ ಮಾಡಿದೆ ತಪಸ್ಸು ಜಪ ಮಾಡೋಕ್ಕೆ ಕೂತ್ರೆಲ್ಲ ಜಾಸ್ತಿ ಬೇಕಂತ ಇಲ್ಲ. ಈಗ ಅಲ್ಲಿ ಹನುಮಂತ ಮಂಗಗಳೆಲ್ಲ ಇದಾವಲ್ಲ ವೀಕ್ಷಕರೇ, ಅವುಗಳೆಲ್ಲ ಎಷ್ಟು ಸೇವನೆ ಮಾಡ್ತವೆ? ಜಾಸ್ತಿ ಅಂದರೆ ಸ್ವಲ್ಪ ಎಲೆಗಳನ್ನು ತಿಂತವೆ, ಬೇಕಾಗುವಂಥ ಎಲೆಗಳು, ಸೊಪ್ಪು. ಮತ್ತು ಇನ್ನಿತರ ಬಾಳೆಹಣ್ಣನ್ನು ನಾವು ಈ ಕಡೆ ತಂದು ಕೊಟ್ಟರೆ ಪರಶುಗಡದಲ್ಲಿ ತಿನ್ನುತ್ತದೆ. ಇನ್ನು ಬಾಳೆಹಣ್ಣು ತಿನ್ನಬೇಕು ಅಂದರೆ ಎಲ್ಲ ಕಡೆಯೂ ಮಂಗಗಳಿಗೆ ಸಿಗೋದಿಲ್ಲ. ಅವುಗಳು ಎಲೆಗಳು, ಹಾಗೆ ನೋಡಿ ಇಂಥ ಗುಡ್ಡ ಕಾಡುಗಳಲ್ಲೆಲ್ಲ ಅವುಗಳಿಗೆ ಮರಗಳು ಇಲ್ಲ. ಇಲ್ಲಿ ಅವುಗಳು ಈ ಗಾಳಿಯನ್ನೇ ಆಹಾರವನ್ನಾಗಿ ಸೇವನೆ ಮಾಡಿ ಹೊಟ್ಟೆ ತುಂಬಿಸ್ಕೊಂಡು ದಿನವನ್ನು ಕಳೆಯುತ್ತದೆ ವೀಕ್ಷಕರೇ. ಎಷ್ಟು ಖುಷಿ ವಿಚಾರ! ನಾವು ಇದನ್ನೆಲ್ಲ ಅರಿತರೆ ನಾವೆಲ್ಲ ತುಂಬ ಕನಿಷ್ಠ ಪದ್ಧತಿಯಲ್ಲೇ ಜೀವನ ಮಾಡ್ತಾಯಿದ್ದೇವೆ. ಏನು ಹೇಳಿ? ತುಂಬ ಕನಿಷ್ಠ ಪದ್ಧತಿಯಲ್ಲೇ ಇವುಗಳೆಲ್ಲ ಜೀವನ ಮಾಡ್ತಾಯಿದ್ದೇವೆ. ಯಾಕಂದರೆ ನಾವು ಬೇಡದೇ ಇರೋದನ್ನೆಲ್ಲ ತಿಂದು ಆರೋಗ್ಯವನ್ನು ಕೆಡಿಸ್ಕೊಂಡು ಆಮೇಲೆ ಹಾಸ್ಪಿಟ್ಲು ಮನೆ, ಆಸ್ಪತ್ರೆ, ಹಾಸ್ಪಿಟ್ಲು ಮನೆ. ಆಮೇಲೆ 40 ವರ್ಷಕ್ಕೆ ನೆಗೆದು ಬಿದ್ದು ಹೋದರೆ ಆಯಿತು. ಹಾಸ್ಪಿಟಲ್ ಯಾವ ಔಷಧಿನೂ ನಮಗೆ ಸರಿಯಾಗಿ ಅದು ಗುಣಮುಖ ಆಗದೆ ಹೋಗ್ಬಿಡೋದು. ಈಗ ಮಂಗಗಳು, ಪ್ರಾಣಿಗಳು, ಪಕ್ಷಿಗಳಿದ್ದಾವಲ್ಲ, ಅವುಗಳು ಯಾವುದಾದ್ರೂ ಒಂದು ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲು, ಆಸ್ಪತ್ರೆ ಹೋಗಲಿ, ಅವರ ಆರೋಗ್ಯವಾದರೂ ಕೆಟ್ಟಿರೋದು ನೋಡಿದ್ದೀರಾ ನೀವು? ನಾವು ಇಲ್ಲದೇ ಇರೋ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ಮಾತ್ರ ಮಂಗಗಳ ಆರೋಗ್ಯ ಕೆಡುತ್ತದೆ ವೀಕ್ಷಕರೇ. ಸುಮ್ಮನೆ ಎಲ್ಲ ಅವುಗಳ ಆರೋಗ್ಯ ಕೆಟ್ಟಿದ್ದು ನೋಡಿದ್ದೀರ ನೀವು? ಯಾಕಂದರೆ ಆರೋಗ್ಯ ಕೆಡುವಂಥ ಆಹಾರವನ್ನು ಅವುಗಳು ತಿನ್ನೋದಿಲ್ಲ. ಒಂದು ಆಹಾರವನ್ನು ತಿನ್ನಬೇಕು ಅಂದರೆ ಆ ಮಂಗಗಳು ಗ್ರಹಿಸ್ತವೆ ವೀಕ್ಷಕರೇ, ಸ್ಮೆಲ್ ನೋಡ್ತವೆ.
ಅದರಲ್ಲಿ ವಿಷ ಇದೆಯೋ ಅಥವಾ ತಿನ್ಬೋದು, ತಿನ್ನೋದು ಬೇಡವೋ ಅಂತ. ಸ್ವಲ್ಪ ವಿಷದ ಅಂಶ ಇದ್ದರೆ ಅವುಗಳಿಗೆ ಗೊತ್ತಾಗ್ತದೆ, ಅದನ್ನು ತಿನ್ನೋದಿಲ್ಲ. ಯಾವುದೇ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ವೀಕ್ಷಕರೇ. ಆದರೆ ನಾವು ಸ್ಮೆಲ್ ನೋಡೋದಿಲ್ಲ ಅಂತ ಇಲ್ಲ, ಹೊಸೋಯ್ತಂದರೆ ಹೋಗಿ ತಿನ್ನೋದೇ ಕೆಲಸ. ಅದಕ್ಕೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ. ಈ ವಿಡಿಯೋದ ಉದ್ದೇಶ ಏನಂದರೆ, ನಾವು ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡಿ ಜೀವನ ಮಾಡೋದನ್ನು ಕಲಿಬೇಕು ಅನ್ನೋದೇ ಈ ವಿಡಿಯೋದ ಉದ್ದೇಶ ಆಗಿತ್ತು. ಎಲ್ಲರೂ ಹೇಳಿ ಓಂ ಪರಶುರಾಮಾಯ ನಮಃ. ಪರಶುಗಡ ವೀಕ್ಷಕರೇ, ಪರಶುಗಡ ಇಲ್ಲಿ ತಪಸ್ಸಾಚರಣೆ ಮಾಡಲಿಕ್ಕೆ ತುಂಬಾ ನೆಮ್ಮದಿ. ಹಾಗೆ ಪರಶುರಾಮರು ಬೇಗ ಇಲ್ಲಿ ಸಿದ್ಧಿ ಕೊಡುತ್ತಾರೆ, ಹಾಗೆ ಬೇಗ ಕನೆಕ್ಟ್ ಕೂಡ ಆಗುತ್ತಾರೆ. ತುಂಬ ಖುಷಿ ವಿಚಾರ. ಓಂ ಪರಶುರಾಮಾಯ ನಮಃ. 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 ಓಂ ಪರಶುರಾಮಾಯ ನಮಃ.